ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ. ಒಂದಿಷ್ಟು ಜನರಿಗೆ ಆ ಪ್ರಯತ್ನಗಳು ಫಲ ನೀಡುತ್ತೆ, ಒಂದಿಷ್ಟು ಜನರ ಕೈಯನ್ನ ಹಿಡಿಯೋದಿಲ್ಲ. ನಮ್ಮ ರಾಶಿಗಳಿಗನುಸಾರವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಒಳಿತು ಕೆಡುಕುಗಳು ನಿರ್ಧಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರ ಹೇಳುತ್ತೆ. 2025 ಇನ್ನೇನು ಮುಗಿತಾ ಬಂದಿದೆ. 5 ತಿಂಗಳಷ್ಟೇ ಬಾಕಿ ಇದೆ. ಈ 5 ತಿಂಗಳಲ್ಲಿ ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಇದನ್ನ ಮೊದಲು ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮುಂದಿನ ರಾಶಿ ಕುಂಭ ರಾಶಿ. ಈಗ ನಾವಾಗ ದೇವರನ್ನ ನಂಬದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ರಾಶಿ ಫಲಗಳನ್ನು, ಈ ಗ್ರಹಗತಿಗಳನ್ನ ಕೂಡ ನಂಬದಿದ್ದವರು ನಮ್ಮ ನಡುವೆನೇ ಇದ್ದಾರೆ. ಇವ್ರ ಬಗ್ಗೆ ಅಥವಾ ಇವರಿಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ ಅಂತ? ನಂಬದೇ ಹೋದವರಿಗೆ ನಂಬಲೇಬೇಕು ಅಂತ ಶಾಸನ ಮಾಡ್ಲಿಕ್ಕಾಗಲ್ಲ. ಆ ನಂಬದೇ ಕೆಲವು ವಿಚಾರಗಳನ್ನ ಹೆಜ್ಜೆ ಇಟ್ಟುಕೊಂಡು ಹೋಗುವಂಥವರು ವಿಶಿಷ್ಟವಾಗಿ. ಆದರೆ ಅವರು ತುಂಬ ಜನ ಔಟ್ ಆಫ್ 100 ಒಂದು 10%, 20% ಇರಬಹುದು. ಇಲ್ಲಪ್ಪ, ನನಗೆ ಕೆಲವರು ಬರ್ತಾರೆ ಈ ಜಾತಕವನ್ನು ತೋರಿಸ್ಲಿಕ್ಕೆ ಬಂದವರು, ಇದನ್ನು ನಮ್ಮ ಮನೆಯವರಿಗೆ ಹೇಳಬೇಡಿ ಅಥವಾ ಮನೆಯವರು ನಮ್ಮ ಹೆಂಡತಿಗೆ ಹೇಳಬೇಡಿ, ಹೀಗೆ ಎಲ್ಲ ಹೇಳುವವರು. ಅಂದರೆ ಆ ಗಂಡ ಜಾತಕವನ್ನು ತೋರಿಸಿ 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 ಅವರಿಗೆ ಜಾತಕ ಅಂದ್ರೆ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ ಯಾರಿಗೆ, ಮನೆಯವರಿಗೆ. ಅಥವಾ ಹೆಣ್ಣು ಮಗಳಿಗೆ ಗಂಡನ ಬಗ್ಗೆ ಸಿಟ್ಟು ಬರಲಿಕ್ಕೆ ಶುರುವಾಗಬಹುದು. ಇಟ್ ಡಿಪೆಂಡ್ಸ್. ಅಂದರೆ ನಮ್ಮದು ಯಾವುದೋ ಒಂದು ಓವರ್ ಆಗಬಾರ್ದು. ಹಾಗಾದರೆ ಜಾತಕ, ನಾನು ನನ್ನ ಮನುಷ್ಯನಾಗಿ ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ, ನನ್ನ ಪುರುಷ ಪ್ರಯತ್ನ. ಯಾಕೆಂತಂದರೆ ನಮ್ಮ ಇಡೀ ಜೀವನದ ಸಂದರ್ಭವೇನು, ಪುರುಷ ಪ್ರಯತ್ನಗಳ ಮೇಲೆ ನಾವು ಗೆಲ್ಲಬೇಕು. ಅದು ಪ್ರಧಾನವಾದದ್ದು. ಪುರುಷ ಪ್ರಯತ್ನ ಅಂದರೆ ಏನು? ಲೀಗಲಿ ಸಮ್ಮತವಾದಂಥದ್ದು, ನನ್ನ ಮೂಲಕವಾಗಿ ಯಾರಿಗೂ ತೊಂದರೆ ಆಗದೆ ಹೋದಂಥದ್ದು, ಅಥವಾ ನನ್ನ ಮೂಲಕವಾಗಿ ಅತಿಯಾಗಿ ಯಾವುದೋ ಒಂದು ಆಗುವಂಥದ್ದು. ಈಗ ಮರಗಳನ್ನು ನಾನು ಕಡಿತೇನೆ ನನ್ನ ಇಂಡಸ್ಟ್ರಿ ಬಗ್ಗೆ, ಆದರೆ ಅದು ಅತಿ ಆಗಬಾರ್ದು. ಈಗ ಕೆಲವು ದೇಶಗಳಲ್ಲಿ ಅಲ್ಲಿ ನಿಯಮಗಳೇ ಇದೆ, ನೀನು ಇಷ್ಟು ಅರಣ್ಯವನ್ನು ಕಡಿದೆ ಅಂತಾದರೆ ಅಷ್ಟು ಅರಣ್ಯವನ್ನು ನೀನು ಬೆಳೆಸಬೇಕು, ಅದಕ್ಕೊಂದು ರೂಲ್ ಇರುತ್ತೆ. ಅದು ಅವರವರ ದೇಶದ ಒಂದೊಂದು ಆ ಟೈಮಿನ ನೆಸೆಸಿಟಿಯನ್ನು ಇದು ಮಾಡ್ಕೊಂಡು ಹಾಗೆ ಹೋಗುತ್ತೆ. ಹಾಗಾಗಿ ಈ ಗ್ರಹಗಳನ್ನು ನಂಬದೆ ಹೋದವರು ಬೇರೆಯವರಿಗೆ ತೊಂದರೆದಾಯಕವಾಗಿ ಏನಿರೋದಿಲ್ಲ. ಅದು ತೊಂದರೆ. ನೀನು ನಂಬಾರ್ದು, ನಾನು ನಂಬೋದನ್ನ ನೀನು ನಂಬಬಾರ್ದು. ಈ ಕೆಲವು ಹೇಳಿದ್ನಲ್ಲ ನನಗೆ, ಕೆಲವರು ಇದು ಮಾಡುವಂಥದ್ದು. ಈಗ ಫೋನ್ನಲ್ಲಿ ಕೇಳ್ತಿರ್ತಾರೆ ಏನನ್ನು, ಅಲ್ಲಿ ಸರ್ರನೆ ಅದು ಮಗನ ಎಂಟ್ರಿ ಆಯಿತೋ, ಮಗಳ ಎಂಟ್ರಿ ಆಯಿತೋ, ಗಂಡನ ಎಂಟ್ರಿ ಆಯಿತೋ, ಹೆಂಡತಿ ಎಂಟ್ರಿ ಆಯಿತೋ, ಸರ್ರನೆ ನಮಗೆ ತಿಳಿಯಲ್ಲ. ಅದು ಏನಾಗುತ್ತೆ, ಅವರು ಫೋನ್ ಕಟ್ ಮಾಡ್ತಾರೆ. ಯಾಕೆ? ಆ ಜಾತಕವನ್ನು ಕೇಳಿದಂಥ ವಿಚಾರ ಇದ್ದರೆ ಮನೆಯಲ್ಲಿ ಅಶಾಂತಿ ಅವರಿಂದ ಶುರುವಾಗುತ್ತೆ. ಹಾಗಾಗಿ ಅವರದ್ದೇನು, ಯಾಕೆ ಕೇಳಬೇಕು? ಕೇಳ್ಕೊಂಡು ನಾವು ಯಾಕೆ ಕೆಟ್ಟದ್ದನ್ನು ಹೇಳ್ಕೋಬೇಕು? ಈಗ ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಳ್ಬೇಕು ಅನ್ನೋದು ಒಂದು ಗಾದೆ ಇದೆಯಲ್ಲ, ಹಾಗೆ ಅದು ಆಗತ್ತೆ. ಯಾವುದು ಲಲಾಟ ಲಿಖಿತೆ ವಾಕ್ಯಂ ನಶಕ್ಯಂ ಪರಿಮಾರ್ಜ್ಯತೆ, ನಮ್ಮ ಹಣೆಯಲ್ಲಿ ಬರೆದಿದೆ ಅನ್ನುವಂಥದ್ದು ಇದ್ದ ಮೇಲೆ ಅದು ಬದಲಾವಣೆ ಆಗೋದಿಲ್ಲ. ಹಾಗಾದರೆ ಯಾಕೆ ಬದಲಾವಣೆ ಆಗುತ್ತೆ ಅಂತ ಪರಿಹಾರ ಮಾಡೋದು ಯಾಕೆ? ಅಲ್ಲಿ ನಾನು ಹೇಳಿದಂಥದ್ದು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ನನಗಾಗಲ್ಲ ಇದನ್ನು ನಾನು ಹೇಗಲ್ಲ, ನಾನು ಇದರ ಜೊತೆಗೆ ಇದನ್ನು ನಾನು ಐ ಕಾಂಟ್ ಹೆಲ್ಪ್. ಸೊ ಪ್ಲೀಸ್ ಹೆಲ್ಪ್ ಮೀ. ನಾನು ಯಾಕೆಂದ್ರೆ ನಿನ್ನ ಕಾರುಣ್ಯ ಭಾವದಿಂದ ನನಗಿದು ಮಾಡು. ನಾನು ಬೀಳ್ತೇನೆ, ಬೀಳೋದು ಗ್ಯಾರಂಟಿ, ಬೀಳ್ತೇನಪ್ಪ. ನನಗೆ ನನ್ನ ಪ್ರಾರಬ್ಧದಲ್ಲಿ ಬೀಳೋದಿದೆ ಅಂತಾದರೆ ಬೀಳ್ತೀನಿ, ಆದರೆ ಕಾಲು ಮುರಿಬೇಡ, ತರ್ಚಿದ ಗಾಯ ಮಾಡು. ಹಾಗಾಗಿ ಇದನ್ನು ಎಷ್ಟು ಕೇಳ್ಕೊಳ್ಳುವಂಥದ್ದು. ಹಾಗಾಗಿ ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಹೇಳಾದರೆ, ನಾವು ಕಾರುಣ್ಯ ಭಾವದಿಂದ ನನ್ನನ್ನು ರಕ್ಷಿಸುವಂತ ಕೇಳ್ಕೊಂಡಾಗ ಅದು ರಕ್ಷಿಸುವಂಥ ಹೊಣೆಯನ್ನು ಹೊರೋದಿಲ್ಲ ಹೇಳಾದರೆ ಅದು ದೇವರಾಗಿರೋದಿಲ್ಲ ಅನ್ನುವಂಥದ್ದು ಅವರ ನಂಬಿಕೆ. ಇಲ್ಲ, ಕೆಲವು ಸಲ ಏನು, ಇದನ್ನು ನೀನು ಅನುಭವಿಸಲೇಬೇಕು. ಇವತ್ತು ನಾವು ದಿನನಿತ್ಯ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ದೇಶದಲ್ಲಿ ಗಲ್ಲುಗೆ ಒಳಗಾಗುವಂಥವ್ರು ಇದ್ದಾಗ ಹೇಳಿದಾಗ ಅನೇಕ ಪ್ರಯತ್ನಗಳು ಗಲ್ಲು ಶಿಕ್ಷೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು, ನೋ, ಇದಾಗಿದೆ, ಅದಾಗಬೇಕು, ಯಾವುದೂ ರಾಜಿಗೆ ನಾನು ರೆಡಿ ಇಲ್ಲ, ಇದಾಗಬೇಕು.
ಆ ಕಾಠಿಣ್ಯ ಹೇಗೆ ಬರುತ್ತೆ ಅಥವಾ ಮೃದುತ್ವ ಹೇಗೆ ಬರುತ್ತೆ ಇದು ನಮಗೆ ಗೋಚರಕ್ಕೆ ಬರುವಂಥದ್ದಲ್ಲ. ಹಾಗೆ ನಂಬಿಕೆ ಯಾಕೆ ಬರುತ್ತೆ, ನಂಬಿಕೆ ಯಾಕಿಲ್ಲ, ಇದನ್ನು ನಾವು ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಇದು ಒಂದು ಯಾವುದೋ ಒಂದು ಬಿಂದುವನ್ನು ಮೀರಿ ಇರುವಂಥದ್ದಿದು. ಹಾಗಾಗಿ ನಾನು ಜಾತಕ ಕುಂಡಲಿಯನ್ನು ನಂಬೋದಿಲ್ಲ ಅಂತ ಹೇಳುವವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನು ನಾನು ಹೇಳೋದಿಲ್ಲ. ಅವ್ರಿಗೆ ತೊಂದರೆ ಆಯಿತು ಅಂತ ಹೇಳಿದಾಗೂ ಇದು ಆಯಿತು ಅಷ್ಟೇ, ಇದು ಆಗಿದೆ. ಇದು ಏನು ಅಂದರೆ 1+1 = 2. ನಾನೀಗ ಹೋಗ್ತಾ ಇದ್ದೆ ಈ ವಿಮಾನದಲ್ಲಿ, ವಿಮಾನ ಪತನವಾಯಿತು. ನಾನು ಇದನ್ನು ಏನೋ ಒಂದು ಸುದೈವದಿಂದ ಅಂತ ಹೇಳೋದಿಲ್ಲ, ಆಕ್ಸಿಡೆಂಟಲ್ಲಿ ನಾನು ಬದುಕಿರದೆ ಹೋದರೆ ಅವ್ರು ಹೇಳ್ತಾರೆ ಅದು ಅವನ ಹಣೆಯಲ್ಲಿ ಇತ್ತೇನೋ, ಅವನು ಹೋಗ್ಬಿಟ್ಟ. ಅದಕ್ಕೆ ನೀವು ಹೌದು, ಈಗ ನಿಮಗೆ ನೋವಿನ ಸಂಗತಿ ಹೌದು. ಆದರೆ ಹಾಗಾಗಿ ಗ್ರಹಗಳ ಮೂಲಕವೇ ಎಲ್ಲವೂ ನಿಯಂತ್ರಣವಾಗ್ತದೆ ಅಂತ ನಂಬುವಂಥದ್ದು ಹೇಗೆ ಒಬ್ಬರು ನಂಬುತ್ತಾರೆ ಹೇಳುವಂಥದ್ದು ಸಹಜವಾದದ್ದು. ನಾನು ಗ್ರಹಗಳನ್ನು ನಂಬೋದಿಲ್ಲ ಅನ್ನುವಂಥದ್ದು ಅಸಹಜವಾಗಿ ಅನ್ನುವಂಥದ್ದು ಇರೋದಿಲ್ಲ. ಕೆಲವು ಸಲ ಏನಾಗುತ್ತೆ, ಇದನ್ನು ಒಂದು ಕೇಳಿಬಿಡೋಣ, ಎಲ್ಲ ಮಾಡಿ ಆಯಿತು, ಏನು ಮಾಡಿದರೂ ಉಪಯೋಗ ಆಗಿಲ್ಲ, ಜಾತಕವನ್ನು ಒಂದು ಕೇಳಿಬಿಡೋಣ. ಕೆಲವರು ಜಾತಕ ತಗೊಂಡಾಗ ಹೇಳ್ತಾರೆ, ಅಂದರೆ ಇದನ್ನೂ ಒಂದು ಕೇಳಿಬಿಡೋಣ, ಅಂದರೆ ಐ ಆಮ್ ನಾಟ್ ವಿತ್ ಆಲ್, ಇದು ನನ್ನ ನಂಬಿಕೆ ಮೇಲೆ ನಾನು ಬಂದಿಲ್ಲ, ಈಗ ನಿಮ್ಮನ್ನು ನಂಬುತ್ತೀನಿ ಅಂತಲ್ಲ, ಏನೋ ಇದನ್ನೂ ಒಂದು ಕೇಳಿಬಿಡೋಣ ಅನ್ನೋದ್ರ ಬಗ್ಗೆ ಬಂದಿದ್ದೀನಿ. ಸೊ ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಹೇಳುವಂಥದ್ದು, ಅದರಲ್ಲೂ ಈ ಕುಂಭರಾಶಿಯವರಿಗೆ ಅಂಥ ಒಂದು ಇದು ಬರಬಿಡುವುದಂಥದ್ದು ಎಲ್ಲಿರುತ್ತೆ ಅಂದರೆ, ಕುಂಭರಾಶಿಯವರಿಗೆ ಶನೈಶ್ಚರ ಅದರ ಯಜಮಾನ ಅವನು. ಆ ಕುಂಭರಾಶಿಯವರ ಸ್ಥಿತಿಗತಿಗಳೇ ಸ್ಪಷ್ಟವಾಗಿ ನಿರ್ದೇಶನ ಆಗುವಂಥದ್ದೇನು, ಅಸ್ತಿತ್ವವೇ ಇರದೇ ಹೋದಂತಹ ಶತಭಿಷ ನಕ್ಷತ್ರದ ಒಡೆಯ ರಾಹುವಿನ ಮೂಲಕ. ಹಾಗೆಯೇ ಅನೇಕ ರೀತಿಯ ಉಗ್ರ ಸ್ವರೂಪವನ್ನು ಪಡೆದಿರುವಂತಹ ಧನಿಷ್ಠ ನಕ್ಷತ್ರದ ಭಾಗಗಳು, 2 ಭಾಗಗಳು ಅಲ್ಲಿರುತ್ತೆ. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರದ ಒಂದು ಭಾಗ, ಅಂದರೆ ಗುರುವಿನ ಯಜಮಾನತ್ವದ ಒಂದು ಭಾಗ ಇರುತ್ತೆ. ಹಾಗಾಗಿ ಇವರಿಗೆ ಇರುವಂಥದ್ದೇನು ಅಂತಂದರೆ, ಪೂರ್ವಭಾದ್ರ ನಕ್ಷತ್ರದ ಒಂದು ಭಾಗ ಅಲ್ಲಿ ಇರೋದ್ರಿಂದ ಇವರು ಕೆಲವು ಸಲ ಒಂದು ನಂಬಿಕೆಯನ್ನು ಹೊಂದಿ ಇವರು ಬರ್ತಾರೆ ಈ ಒಂದು ನಿಗೂಢವಾದಂತಹ ವಿಚಾರವನ್ನು ಗ್ರಹಗಳ ಮೂಲಕವಾಗಿ ತಿಳಿದುಕೊಳ್ಳೋದಕ್ಕೆ. ಆದರೆ ಈ ಶತಭಿಷ ನಕ್ಷತ್ರದ ವಿಶೇಷವಾದಂತಹ ಶಕ್ತಿ ಉಳ್ಳವರು ಏನಾಗಿರ್ತಾರೆ, ನನ್ನ ಪ್ರಾಮಾಣಿಕವಾದಂತಹ ಕೆಲಸ ಪ್ರಯತ್ನಗಳಿಂದಲೇ ನನ್ನ ಯಶಸ್ಸು ದಿಗ್ದರ್ಶಿಸಲ್ಪಡ್ತದೆ, ಹಾಗಾಗಿ ಅದನ್ನೇ ಮಾಡ್ತೇನೆ, ನಾನು ಗ್ರಹಗಳನ್ನು ನಂಬೋದಿಲ್ಲ ಅನ್ನುವಂಥ ಆ ಒಂದು ಅಂದರೆ ಅದನ್ನು ಏನಂತ ಕರಿತೀರಿ, ನಾಸ್ತಿಕ ಅಂತ ಕರೀಲಿಕ್ಕಾಗಲ್ಲ, ಅವನು ನಂಬ್ತಾನೆ ಏನೋ ಒಂದು. ಆದರೆ ಗ್ರಹಗಳ ಮೂಲಕವಾಗಿ ಆಗತ್ತೆ ಹೇಳೋದನ್ನು ನಾನು ನಂಬ್ತೀನಿ ಅಂತ ಹೇಳೋದಕ್ಕೆ ರೆಡಿ ಇರೋದಿಲ್ಲ ಅನ್ನುವಂಥ ಒಂದು ಲಿಮಿಟಿಗೆ ಅವನನ್ನು ಒಳಪಡಿಸ್ಕೊಳ್ತಾನೆ. ಹಾಗಾಗಿ ನಂಬೋದಿಲ್ಲ ಹೇಳೋದ್ರ ಮೂಲಕ ಅಪಾಯ ಇಲ್ಲ, ನಂಬುತ್ತೇನೆ ಹೇಳೋದ್ರ ಮೂಲಕವಾಗಿ ಮೊದಲೇ ತಿಳ್ಕೊಂಡು ಅಪಾಯ ಸಂಭವಿಸುವಂಥದ್ದಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಮನಸ್ಸು ಕಾರಣಮಯ್ಯ. ಈಗ ನೀನು ಇವತ್ತು ನಿನಗೆ ಆಕ್ಸಿಡೆಂಟ್ ಆಗಬಹುದು, ಸ್ವಲ್ಪ ಎಚ್ಚರದಲ್ಲಿರಬೇಕು ನೀನು ವಾಹನಗಳ ಬಗ್ಗೆ ಚಲಾಯಿಸುವಾಗ ಅಂತ ಹೇಳಿದ ಆಗಲೇ ಅವನಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬೋದು. ಅವನು ಅಲ್ಲಿವರೆಗೂ ಕೇರ್ ಫ್ರೀ ಆಗಿದ್ದ ಅಥವಾ ಅವಳು ಕೇರ್ ಫ್ರೀ ಆಗಿದ್ದಳು. ಆದರೆ ಅದನ್ನು ಹೇಳಿದ ಮೇಲೆ ಏನೋ ಒಂದು ಇದೇನೋ ಹೇಳಿಬಿಟ್ರಲ್ಲ ಅನ್ನುವಂಥದ್ದು. ಹಾಗಾಗಿ ಅದನ್ನು ನಾವು ಇದಮಿತ್ತಮ್ ಅಂತ ಹೇಳುವಂಥದ್ದಕ್ಕಾಗೋದಿಲ್ಲ. ಬಟ್ ಅದು ಅವರವರ ಇದರ ಮೇಲೆ. ಅದರಲ್ಲೂ ಕುಂಭರಾಶಿಯವರು ಶತಭಿಷ ನಕ್ಷತ್ರದವರು ಅಷ್ಟಾಗಿ ಗ್ರಹಗಳ ಬಗೆಗಿನ ವಿಚಾರವನ್ನು ಗಟ್ಟಿಯಾಗಿ ಅವರು ನಂಬೋದಿಲ್ಲ. ಆ ಒಂದು ವಿಚಾರವನ್ನು ಕುಂಭರಾಶಿಯವರು ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಅವರು ಅದನ್ನು ಪಡೆದಿರ್ತಾರೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.